ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕಿಚ್ಚು ಜೋರಾಗ್ತಾ ಇದೆ. ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಹಿನ್ನೆಲೆಯಲ್ಲಿ ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಜಾ ಮಾಡಿ ಆದೇಶ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ನೋಟಿಸ್ ನೀಡದೆ ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ ಮೇಲೆ ಶಿಸ್ತು ಕ್ರಮ ಕೈಗೊಂಡಿರುವುದು ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. ಶಿಸ್ತು ಕ್ರಮಕ್ಕೂ ಮುನ್ನ ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡಲಾಗುತ್ತದೆ. ಆದರೆ ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ಗೆ ನೋಟಿಸ್ ನೀಡದೆ ಕ್ರಮ ಕೈಗೊಂಡಿರುವುದು ಹಲವು ಚರ್ಚೆಗೆ ಕಾರಣವಾಗಿದೆ. ಸಚಿವ ಜಮೀರ್ಗೂ ಟೆನ್ಷನ್ ಶುರುವಾಗಿದೆ. ಶೋಕಾಸ್ ನೋಟಿಸ್ ನೀಡಿದ್ರೆ ಸಚಿವ ಸ್ಥಾನಕ್ಕೆ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಪಕ್ಷದಲ್ಲಿನ ಶಿಸ್ತು ಕ್ರಮದ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಟೀಮ್ನ ಟಾರ್ಗೆಟ್ ಮಾಡುತ್ತಿದ್ದಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಾಜಣ್ಣ, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ. ಶಿಸ್ತು ಜಾರಿ ಮಾಡುವಾಗ ಹಿಂದೆ ಸದ್ಗುರು ರಾಹುಲ್ ಗಾಂಧಿ ಬಗ್ಗೆ ಹೇಳಿದ್ರು. ಐ ಡೋಂಟ್ ನೋ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಅಂತ ಹೇಳಿದ್ರು. ಅವರ ಜೊತೆಗೆ ಹೋಗಿ ಕುಳಿತುಕೊಂಡಾಗ ಶಿಸ್ತು ಮೀರೋದಿಲ್ವಾ? ದೊರೆ ಮಾಡೋದಕ್ಕೆ ದಂಡ ಇಲ್ಲ ಅನ್ನೋ ಗಾದೆ ಮಾತಿದೆ. ವೇದಗಳು ಸುಳ್ಳಾದ್ರೂ ಗಾದೆಗಳು ಸುಳ್ಳಾಗಲ್ಲ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವ್ರ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ, ನಡವಳಿಕೆನೂ ಹಂಗೆ ಇದ್ದಾವೆ. ಇನ್ನು ಶಾಸಕರ ದೆಹಲಿ ಪ್ರವಾಸದ ಬಗ್ಗೆಯೂ ರಾಜಣ್ಣ ಮಾತನಾಡಿದ್ದಾರೆ. ನಾನು ದೆಹಲಿಗೆ ಹೋಗುವ ಪರಿಸ್ಥಿತಿ ಬಂದ್ರೆ ಹೋಗ್ತೀನಿ, ಹೋಗೋರು ಹೋಗಿ ಬರಲಿ. ನಾನು ಯಾವತ್ತೂ ಅಧಿಕಾರ ಹುಡುಕೊಂಡು ಹೋದವನಲ್ಲ, ಅಧಿಕಾರ ಬಂದ್ರೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗ್ಬೇಕು ಅಂತ ಮನಸ್ಸಿಗೆ ಬಂದ್ರೆ ಹೋಗ್ತೀರಿ, ಹೋಗಿ ಬರಲಿ. ಡೆಲ್ಲಿಗೇನು ಅವ್ರು ಯಾವ್ಯಾವ ಸ್ಥಾನಕ್ಕನ ಹೋಗಿರ್ಲಪ್ಪ, ನಮ್ದೇನಿಲ್ಲ. ನಾವು ಯಾವತ್ತೂ ಅಧಿಕಾರ ಹುಡುಕೊಂಡು ಹೋದವನಲ್ಲ. ಅಧಿಕಾರ ಬಂದು ಸ್ವೀಕಾರ ಮಾಡ್ತೀನಿ, ಅಧಿಕಾರದ ಲಾಭ ಬಡ ಜನಕ್ಕೆ ಮುಟ್ಟಿಸ್ತೇನೆ. ನಾನು ಸ್ವಂತಕ್ಕೆ ಯಾವಾಗಲೂ ಉಪಯೋಗ ಮಾಡ್ಕೊಳ್ಳಲ್ಲ. ಅದು ನಾನು ನಡಕ್ ಬಂದಿರತಕ್ಕಂಥ ದಾರಿ. ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ, ನಡೀರಿ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಕೊಲೆ ಪ್ರಕರಣದ ತೀರ್ಪನ್ನು ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ಪ್ರಕಟಿಸಲಿದೆ. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಆದೇಶ ನೀಡಲಿದೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ 15ನೇ ಆರೋಪಿಯಾಗಿದ್ದಾರೆ. ಇನ್ನು ಕೊಲೆ ಪ್ರಕರಣದ ತೀರ್ಪು ಪ್ರಕಟ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಧಾರವಾಡದಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಆರೋಪಿ ವಿನಯ್ ಕುಲಕರ್ಣಿ ಮನೆಯ ಬಳಿಯೂ ಪೊಲೀಸ್ ಭದ್ರತೆ ಇದೆ. ಗ್ರಾಮೀಣ ಕ್ಷೇತ್ರದ ಕೆಲ ಗ್ರಾಮಗಳಲ್ಲಿ ಪೊಲೀಸರು ರೌಂಡ್ಸ್ ಹಾಕಿದ್ದಾರೆ. ಲೋಕಸಭೆ ಕ್ಷೇತ್ರಗಳ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 50% ಕ್ಷೇತ್ರಗಳನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದ್ದು, ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯೂ ಏರಿಕೆ ಆಗಲಿದೆ. ಈ ಬಗ್ಗೆ ನ್ಯೂಸ್ 18ಗೆ ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. 2011ರ ಜನಗಣತಿ ಆಧರಿಸಿ ಕ್ಷೇತ್ರ ಹೆಚ್ಚಿಸಿಲ್ಲ. ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲ್ಲ. ರಾಜ್ಯಗಳಲ್ಲಿ ಈಗಿರುವ ಸ್ಥಾನಗಳ ಪ್ರಮಾಣವೂ ಬದಲಾಗಲ್ಲ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಿಡುವ ಮಸೂದೆಗೆ ಸಿದ್ಧತೆ ನಡೆದಿದೆ. ಇನ್ನು ಮಹಿಳಾ ಮೀಸಲಾತಿ ಜಾರಿ ಬಗ್ಗೆ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಭಾರತದಲ್ಲಿ ಐತಿಹಾಸಿಕ ಮಹಿಳಾ ಮೀಸಲಾತಿ ಜಾರಿಗೆ ತರಲಾಗ್ತಾ ಇದೆ. ನಾರಿ ಶಕ್ತಿಯು 2029ರಲ್ಲಿ ಚುನಾವಣೆಯಲ್ಲಿ ಈ ಮೀಸಲಾತಿ ಸಿಗಲಿದೆ. ಈ ಐತಿಹಾಸಿಕ ಪರಿವರ್ತನೆ ಮಾಡ್ತಾ ಇರುವ ಪ್ರಧಾನಿ ಮೋದಿ ಅವರಿಗೆ ಶಿವಮೊಗ್ಗ ಜನತೆ ಪರವಾಗಿ ಅಭಿನಂದನೆ ತಿಳಿಸುತ್ತೇವೆ ಅಂತ ಹೇಳಿದ್ದಾರೆ. ಈ ಒಂದು ಇತಿಹಾಸದ ಮಹತ್ವಪೂರ್ಣ ಪರಿವರ್ತನೆ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ 100 ಈ ಚಾರಿತ್ರಿಕ ಮತ್ತು ನಿರ್ಣಾಯಕ ಒಂದು ಹೆಜ್ಜೆ ಹಾಕಿ ನಾಳೆ 3 ದಿನದ ಒಂದು ಅಧಿವೇಶನ ಸ್ತ್ರೀ ಶಕ್ತಿಗೆ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ವಿಶೇಷವಾದಂಥ ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯ ಇದರ ಮುಖಾಂತರ ಆಗುತ್ತೆ. ಇನ್ನು ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ 10 ಲಕ್ಷ ಜನಸಂಖ್ಯೆಗೆ 1 ಲೋಕಸಭಾ ಕ್ಷೇತ್ರ ಮಾಡ್ತಾರೆ ಅಂದಿರುವ ರಾಜಣ್ಣ ಮಹಿಳಾ ಮೀಸಲಾತಿ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಬರೀ ಜನರಲ್ ಕ್ಯಾಟಗರಿಗೆ ಮೀಸಲಾತಿ ಅಲ್ಲ, ಅದು ಈವನ್ SC-ನಲ್ಲೂ ಬರ್ತವೆ. ಯಾವುದು ನಮ್ಮ ವರ್ಟಿಕಲ್ ರಿಸರ್ವೇಷನ್ ಕೂಡ ಬರ್ತದೆ, ST-ನಲ್ಲೂ ಕೂಡ ಬರ್ತದೆ. ಹೀಗೆ ಮಹಿಳಾ ಮೀಸಲಾತಿದ್ದು ಬಿಲ್ಲು 15, 16, 17 3 ದಿವಸ ಲೋಕಸಭೆ
ವಿಶೇಷ ಅಧಿವೇಶನ ಅದಕ್ಕೋಸ್ಕರನೇ ಕರೆದಿದ್ದಾರೆ. ನಿನ್ನೆ ಮೋದಿಯವ್ರ ಭಾಷಣ ಕೇಳಿದೆ ನಾನು. ದಿಸ್ ಇಸ್ ದ ಹೈ ಟೈಮ್. ಈಗ ನಾವು ಜಾರಿ ಮಾಡ್ತೀವಿ ಮೀಸಲಾತಿ ಅಂತ ಹೇಳಿದರೆ ಮಾಡಲಿ. ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಓಡಿ ಹೋದ ಮಹಿಳೆಯನ್ನ ಕುಟುಂಬಸ್ಥರೇ ಹತ್ಯೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಮರ್ಯಾದ ಹತ್ಯೆ ಪ್ರಕರಣ ದಾಖಲಾಗಿದೆ. ಹಣಬರಟ್ಟಿ ಗ್ರಾಮದ ಸತ್ಯವ್ವ ಹೆಳವಿ ಕೊಲೆಯಾದ ಮಹಿಳೆ ಗಂಡನ ಬಿಟ್ಟು ಪ್ರಿಯಕರನ ಜೊತೆ ಹೋದ್ಲು ಅನ್ನೋ ಕಾರಣಕ್ಕೆ ಮರ್ಯಾದೆಗೆ ಹೆದರಿ ಮಗಳನ್ನೇ ಕುಟುಂಬಸ್ಥರು ಹತ್ಯೆ ಮಾಡಿದ್ದಾರೆ. ವಿಷ ಕುಡಿಸಿ ಕೊಲೆ ಮಾಡಿ ಬಳಿಕ ಶವ ಸುಟ್ಟಿದ್ದ ಮೂವರು ಸಂಬಂಧಿಕರ ಪೊಲೀಸರು ಬಂಧಿಸಿದ್ದಾರೆ. ಮೃತಳ ಚಿಕ್ಕಪ್ಪ ಪ್ರಕಾಶ್ ಹಳಬರ, ಭಾವ ಕಲ್ಲಪ್ಪ, ಸಹೋದರ ಶಾನೂರನ್ನ ಬಂಧಿತ ಆರೋಪಿಗಳಾಗಿದ್ದು, ಫೆಬ್ರವರಿ 17ರಂದು ಸತ್ಯವ್ಯ ಪ್ರಿಯಕರ ಕೃಷ್ಣನ ಜೊತೆಗೆ ಮನೆ ಬಿಟ್ಟು ಓಡಿ ಬಂದಿದ್ದಳು. ಬಳಿಕ ಇಬ್ಬರನ್ನ ಊರಿಗೆ ಕರೆಸಿ ಕುಟುಂಬಸ್ಥರು ಬುದ್ಧಿಮಾತು ಹೇಳಿದ್ರು. ಆದರೂ ನಾನು ಕೃಷ್ಣನ ಜೊತೆಯೇ ಇರ್ತೀನಿ ಅಂತ ಸತ್ಯವ್ಯ ಹೇಳಿದ್ದು. ಇದರಿಂದ ಕೋಪಗೊಂಡಿದ್ದ ಕುಟುಂಬಸ್ಥರು ಮಾರ್ಚ್ 21ರಂದು ಹತ್ಯೆ ಮಾಡಿದ್ದಾರೆ. ಸರ್ ನಾನು ಹುಡುಗಿ ಲವ್ ಮಾಡ್ತಿದ್ದೆ ಸರ್. ಬೈಲ್ ಹುಡುಗಿ ಇದ್ದರು ಸರ್. ಅದು ಇವ್ರ ಮನೆಯವರಿಗೆಲ್ಲ ಗೊತ್ತಾಗಿದ್ದರಿಂದ ಗೊತ್ತಾಗಿ ರೂಮಿಗೆ ಬಂದ್ರಿ ಸರ್. ಡಿವರ್ಸ್ ಹೋತು ಮತ್ತು ಈಗ ಎಷ್ಟು ಬುದ್ಧಿ ಹೇಳೋದು ರೀ ಮತ್ತು ಹಿಂಗೆ ಅಂತ ಹೇಳಿ ಎಲ್ಲ ಹೋಗಿ ಕರ್ಕೊಂಡು ಹೋದ್ರಿ ಸರ್ ಅಂತ ಹೇಳಿ ಈಗ ಕರ್ಕೊಂಬಂತ. ಹಳ್ಳಿ ಜನರ ನಿದ್ದೆಗೆಡಿಸಿದ ಕಿಲಾಡಿ ಕಳ್ಳರನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ದಾರೆ. ಅಪ್ಪಾಜಿ ಚೌಹಾನ್ ಮತ್ತು ಮಿಥುನ್ ಚೌಹಾನ್ ಬಂಧಿತ ಕಳ್ಳರು ಕಾಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 8 ಮನೆಗಳಲ್ಲಿ ಕಳ್ಳತನ ಮಾಡಿದ್ರು. ಬಂಧಿತರಿಂದ 18.5 ಲಕ್ಷ ಮೌಲ್ಯದ 119 ಗ್ರಾಂ ಚಿನ್ನಾಭರಣ, 85 ಗ್ರಾಂ ಬೆಳ್ಳಿ ಆಭರಣ, 28,000 ನಗದನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಹಗಲಲ್ಲಿ ಪ್ಲಾನ್ ಮಾಡಿ ರಾತ್ರಿ ಹೊತ್ತು ಮನೆಗಳಿಗೆ ಈ ಕಳ್ಳರು ಕನ್ನ ಹಾಕ್ತಾ ಇದ್ರು. ಕಬ್ಬು ಕಡಿಯುವ ಕೆಲಸದ ನೆಪದಲ್ಲಿ ಹಳ್ಳಿಗಡೆಗೆ ತಿರುಗಾಡಿ ಕಳ್ಳತನಕ್ಕೆ ಹೊಂಚು ಹಾಕ್ತಾ ಇದ್ರು. ಜನವರಿ 31ರಂದು ಬೆಂಗಳೂರಿಂದ ನಾಪತ್ತೆಯಾಗಿದ್ದ ಇಬ್ಬರು ವಿದ್ಯಾರ್ಥಿನಿಯರು ಇನ್ನೂ ಪತ್ತೆಯಾಗಿಲ್ಲ. ವಿದ್ಯಾರಣ್ಯಪುರದ ಸೆಕೆಂಡ್ PU ಓದ್ತಾ ಇದ್ದ ತನಿಷ್ಕಾ, ಫಸ್ಟ್ PU ಓದ್ತಾ ಇದ್ದ ತೇಜಸ್ವಿನಿ ಪರೀಕ್ಷೆ ಭಯದಿಂದ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ರು. 75 ದಿನಗಳು ಕಳೆದರೂ ಎಲ್ಲಿದ್ದಾರೆ ಅನ್ನೋ ಸುಳಿವೇ ಇಲ್ಲ. 10 ಜನರ ಸ್ಪೆಷಲ್ ಟೀಮ್ ಮೂಲಕ ಪೊಲೀಸರು ನಿರಂತರವಾಗಿ ಹುಡುಕಾಟ ಮಾಡ್ತಾನೆ ಇದ್ದಾರೆ. ಕೇರಳ, ಮುಂಬೈ, ಚೆನ್ನೈ, ಕೊಯಮತ್ತೂರು, ದೆಹಲಿ, ಚಾಮರಾಜನಗರ, ಮೈಸೂರು ಸೇರಿದಂತೆ 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪೊಲೀಸರು ಹುಡುಕಾಡಿದ್ದಾರೆ. ನಾಪತ್ತೆಯಾಗಿರುವ ವಿದ್ಯಾರ್ಥಿನಿಯರು ಫೋನ್ ಬಳಸ್ತಾ ಇಲ್ಲ, ATM ಕಾರ್ಡ್ ಬಳಸ್ತಾ ಇಲ್ಲ, ಸ್ನೇಹಿತರು ಹಾಗೂ ಕುಟುಂಬದ ಸಂಪರ್ಕವನ್ನು ಮಾಡ್ತಿಲ್ಲ. ಹಾಗಾಗಿ ಎಲ್ಲಿದ್ದಾರೆ ಅನ್ನೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಮಲೆಮಹದೇಶ್ವರ ಬೆಟ್ಟದವರೆಗೂ ಇಬ್ಬರ ಸುಳಿವು ಸಿಕ್ಕಿತ್ತು. ಬಳಿಕ ಅಲ್ಲಿಂದ ಎಲ್ಲಿ ಹೋದ್ರು ಅನ್ನೋದು ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ವಿದ್ಯಾರ್ಥಿನಿಯರ ಹುಡುಕಾಟಕ್ಕೆ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ. 75 ದಿನ ಕಳೆದರೂ ಮಗಳು ಸಿಗದಿದ್ದಕ್ಕೆ ವಿದ್ಯಾರ್ಥಿನಿ ತನಿಷ್ಕಾ ತಾಯಿ ಉಷಾ ಆತಂಕಗೊಂಡಿದ್ದಾರೆ. ಅವರೇಜ್ ಸ್ಟೂಡೆಂಟ್ ಆಗಿದ್ಲು, ಆರಾಮಾಗಿ ಪಾಸ್ ಆಗ್ತಾ ಇದ್ಲು, ಏನು ಹೈ ಸ್ಕೋರ್ ಏನಿಲ್ಲ, ಎಲ್ಲದರಲ್ಲೂ ಜಸ್ಟ್ ಪಾಸ್ ಆಗ್ತಾ ಬಂದಿದ್ಲು. ಸೊ ನಮಗೂ ಆ ಥರ ಏನೂ ಅನಿಸಿಲ್ಲ. ಸೊ ಟ್ಯೂಷನ್ ಕೂಡ ಹಾಕಿದ್ವಿ, ಅಟ್ಲೀಸ್ಟ್ ಸ್ವಲ್ಪನಾದರೂ ಸ್ಕೋರ್ ಮಾಡಲಿ ಅಂತ. ಬಟ್ ಎಲ್ಲೂ ನಮಗೆ ಅವಳಿಗೆ ಓದೋಕ್ಕಾಗ್ತಾಯಿಲ್ಲ ಅಂತ ನಂಬೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಎಲ್ಲ ಕಡೆ ಅವಳದು ಸ್ಟಡಿ ಟೇಬಲಲ್ಲೆಲ್ಲ ಬರ್ದು ಅಂಟಿಸಿದ್ದಾಳೆ. ನಾನು ಓದ್ತೀನಿ, ಚೆನ್ನಾಗಿ ಬರಿತೀನಿ, ಸ್ಕೋರ್ ಮಾಡ್ತೀನಿ, ಐ ಕ್ಯಾನ್ ಡೂ ಇಟ್ ಅಂತೆಲ್ಲ ಬರೆದಿದ್ದಾಳೆ. ಅಟ್ಲೀಸ್ಟ್ ಎಲ್ಲಿದ್ದಾಳೆ ಅಂತ ಗೊತ್ತಾದರೂ ಸಾಕು ನಮಗೆ. ಅವಳು ಓದಲಿಲ್ಲ ಅಂದರೆ ಪರವಾಗಿಲ್ಲ, ನೋಡ್ಕೊತೀವಿ. ಹರಿಹರ ಪಂಚಮಸಾಲಿ ಪೀಠದ ವಿವಾದದಲ್ಲಿ ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರು ವಿಚಾರ ಎಂಟ್ರಿ ಕೊಟ್ಟಿದೆ. ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಹಾಗೂ ರಾಣೆಬೆನ್ನೂರು ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಮಧ್ಯೆ ಕಾರು ಗಲಾಟೆ ಜೋರಾಗಿದೆ. ಮಠಕ್ಕೆ 1.5 ಕೋಟಿಯ ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರು ಕೊಡಿಸಿದ್ದೇನೆ, ಅದನ್ನ 24 ಗಂಟೆಗಳಲ್ಲಿ ವಾಪಸ್ ಕೊಡಿ, ಇಲ್ಲ ಅಂದ್ರೆ ಕೇಸ್ ದಾಖಲಿಸ್ತೇನೆ ಅಂತ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಹೇಳಿದ್ದಾರೆ. ತಾಕತ್ತಿದ್ರೆ ನನ್ನನ್ನ ನಿಲ್ಲಿಸಿ ಕಾರು ಕಸಿದುಕೊಳ್ಳಲಿ ನೋಡೋಣ ಅಂತ ರಾಣೆಬೆನ್ನೂರು ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಸವಾಲ್ ಹಾಕಿದ್ದಾರೆ. ದಯಾಮರಣ ಕೋರಿದ ಮಹಿಳೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಸ್ಪಂದಿಸಿದ್ದಾರೆ. ಶಿರಾ ತಾಲೂಕಿನ ರಾಬಿಯಾ ಎಂಬ ಮಹಿಳೆಗೆ 6 ತಿಂಗಳ ಬಾಡಿಗೆ ವೆಚ್ಚ, ಅಗತ್ಯ ವಸ್ತುಗಳನ್ನು ನೀಡುವ ಕುರಿತು ಪರಮೇಶ್ವರ್ ಭರವಸೆ ಕೊಟ್ಟಿದ್ದಾರೆ. 2 ವರ್ಷದ ಹಿಂದೆ ನೀಡಿದ ಭರವಸೆ ಮಾತಿನಂತೆ ಮನೆ ನೀಡಿಲ್ಲ ಅಂತ ಏಪ್ರಿಲ್ 8ರಂದು ತುಮಕೂರಲ್ಲಿ ರಾಬಿಯಾ ಆಕ್ರೋಶ ಹೊರಹಾಕಿದ್ರು. ಇವತ್ತು ತುಮಕೂರಲ್ಲಿ ಮಹಿಳೆ ರಾಬಿಯಾ ಸಮಸ್ಯೆಗೆ ಪರಮೇಶ್ವರ್ ಸ್ಪಂದಿಸಿದ್ದಾರೆ. ಬೆಂಗಳೂರಿಂದ ಸಣ್ಣ ಹೆಲಿಕಾಪ್ಟರ್ ಮೂಲಕ ಪ್ರಧಾನಿ ಮೋದಿ ಆದಿಚುಂಚನಗಿರಿ ಮಠಕ್ಕೆ ಆಗಮಿಸಿದ್ರು. ಜಿಲ್ಲಾಡಳಿತ ಹಾಗೂ ಮಠದ ವತಿಯಿಂದ ಪ್ರಧಾನಿ ಮೋದಿ ಅವರನ್ನ ಸನ್ಮಾನ ಮಾಡಲಾಯಿತು. ಮೊದಲು ಗೋರಕ್ಷನಾಥರ
ಜ್ವಾಲಾಪೀಠ ಹಾಗೂ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಪಡೆದ ಪ್ರಧಾನಿ ಮೋದಿ ಆ ಬಳಿಕ ಭೈರವೈಕ್ಯ ಮಂದಿರ ಉದ್ಘಾಟಿಸಿದರು. ಆ ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿಗೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ರಾಜ್ಕೋಟ್ನ ಆರ್ಷ ವಿದ್ಯಾಮಂದಿರದ ಪರಮಾತ್ಮಾನಂದ ಸ್ವಾಮೀಜಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ.ಕೆ, ಶೋಭಾ ಕರಂದ್ಲಾಜೆ, ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್, ಸಚಿವ ಚಲುವರಾಯಸ್ವಾಮಿ ಸಾಥ್ ನೀಡಿದರು. ಇನ್ನು ಇದೇ ವೇಳೆ ಪ್ರಧಾನಿ ಮೋದಿ ಅವರಿಗೆ ಶಾಲು ಹೊದಿಸಿ ನವಿಲಿನ ಪ್ರತಿಮೆ ಕೊಟ್ಟು ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ.ಕೆ, ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದರು. ಸ್ವಾಮೀಜಿ ಅವರು ಅವರ ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡುವ ಈ ಪರಮ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಜಗತ್ತಿನ ಶ್ರೇಷ್ಠ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಆದಿಚುಂಚನಗಿರಿ ಪೀಠವನ್ನ ಹಾಡಿ ಹೊಗಳಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿ ಸಮಾಜದ ಉನ್ನತಿಗಾಗಿ ಶ್ರಮಿಸಿದ್ದಾರೆ. ಆದಿಚುಂಚನಗಿರಿ ಮಠ ಅನ್ನ, ಅಕ್ಷರ, ಆರೋಗ್ಯ, ಆಧ್ಯಾತ್ಮ, ಆಶ್ರಯ, ಅರಣ್ಯ, ಆಕಳು, ಅನುಕಂಪ ಹಾಗೂ ಅನುಬಂಧ ಎನ್ನುವ 9 ಸಿದ್ಧಾಂತದ ಮೇಲೆ ಕಾರ್ಯನಿರ್ವಹಿಸ್ತಾ ಇದೆ. ನಾನು ಕೂಡ 9 ಕ್ಷೇತ್ರಗಳನ್ನ ನಿಮ್ಮ ಮುಂದಿಡ್ತೀನಿ. ನೀರಿನ ಸಂರಕ್ಷಣೆ, ಪ್ರಕೃತಿಯ ಸಂರಕ್ಷಣೆ, ಸ್ವಚ್ಛತೆಗೆ ಆದ್ಯತೆ, ಸ್ವದೇಶಿ ಉತ್ಪನ್ನಗಳ ಬಳಕೆ, ಕೆಮಿಕಲ್ ಫ್ರೀ ಕೃಷಿಗೆ ಆದ್ಯತೆ ಕೊಡಿ ಅಂತ ಮನವಿ ಮಾಡಿದರು. चुंचनगिरी महासंस्थान मठ अन्न, अक्षर, आरोग्य, अध्यात्म, आश्रय, अरण्य, आकलु, अनुकंपा और अनुबंध, इन 9 सिद्धांतों पर कार्य करता है. इसी भावना से मैं आप सभी के सामने 9 ऐसे क्षेत्र रखना चाहता हूं जहां हम सभी मिलकर एक सामूहिक संकल्प ले सकते हैं. ಇದೇ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ದಾರೆ. ರಾಗಿ ಮುದ್ದೆಯನ್ನ ವಿಶ್ವದಾದ್ಯಂತ ಪಸರಿಸಲು ದೇವೇಗೌಡ ಕಾರಣ. ಮಂಡ್ಯದ ಭಾಗದಲ್ಲಿ ಹೆಚ್ಚಾಗಿ ರಾಗಿ ಬೆಳೆಯಲಾಗುತ್ತದೆ. ಇನ್ನು ಸಿರಿಧಾನ್ಯಗಳ ಉತ್ಪಾದನೆಗೂ ಪ್ರೋತ್ಸಾಹ ಕೊಡಿ ಅಂತ ದೇವೇಗೌಡರು ಮನವಿ ಮಾಡಿದ್ರು ಅಂತ ಮೋದಿ ಹೇಳಿದ್ದಾರೆ. अभी हमारे बीच आदरणीय श्री देवेगौड़ा जी मौजूद है. वे रागी मुद्दे को लोकप्रिय बनाने के लिए जाने जाते हैं. ये पूरा क्षेत्र रागी के महत्व को समझता है. युवा पीढ़ी भी मिलेट्स को अपने भोजन में शामिल करें. ಆದಿಚುಂಚನಗಿರಿ ಮಠಕ್ಕೆ ತೆರಳಲು ಬೆಂಗಳೂರಿನ ಎಚ್ಎಎಲ್ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿ ಆಗಮಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದರು. ಬಳಿಕ ಎಚ್ಎಎಲ್ ಏರ್ಪೋರ್ಟ್ನಿಂದ ಆದಿಚುಂಚನಗಿರಿ ಮಠದತ್ತ ಮೋದಿ ಸಣ್ಣ ಹೆಲಿಕಾಪ್ಟರ್ನಲ್ಲಿ ತೆರಳಿದರು. ಎಚ್ಎಎಲ್ ಏರ್ಪೋರ್ಟ್ನಲ್ಲಿ ಮೋದಿ ಸ್ವಾಗತಕ್ಕೆ ಸಚಿವ ಕೃಷ್ಣ ಬೈರೇಗೌಡ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಎಸ್ ಶಾಲಿನಿ ರಜನೀಶ್, ಪೊಲೀಸ್ ಮಹಾನಿರ್ದೇಶಕ ಸಲೀಂ, ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಕೂಡ ಆಗಮಿಸಿದರು. ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಹಲವು ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕೋಲಾರದ ರೈಲ್ವೆ ಕೋಚ್ ಕಾರ್ಖಾನೆಯ ಆರಂಭ, ಮೈಸೂರು ಬೆಂಗಳೂರು ಹೈಸ್ಪೀಡ್ ರೈಲುಗಳ ಅಗಲೀಕರಣ, ಬೆಂಗಳೂರು ಸಬರ್ಬನ್ ರೈಲಿಗೆ ಅನುದಾನ ಬಿಡುಗಡೆ, ಜಲಜೀವನ್ ಮಿಷನ್ ಅಡಿ ಬಾಕಿ ಇರುವ 17,554 ಕೋಟಿ ಹಣ ಬಿಡುಗಡೆ, 15ನೇ ಹಣಕಾಸಿನ ಆಯೋಗದ 2,860 ಕೋಟಿ ಸಕಾಲಕ್ಕೆ ಬಿಡುಗಡೆ, ಬೆಂಗಳೂರು ಅಭಿವೃದ್ಧಿಗೆ 6,000 ಕೋಟಿ ವಿಶೇಷ ಪ್ಯಾಕೇಜ್, ಮೇಕೆದಾಟು ಯೋಜನೆಗೆ ಅನುಮತಿ, ಭದ್ರಾ ಮೇಲ್ದಂಡೆ ಯೋಜನೆಯ 5,300 ಕೋಟಿ ಬಿಡುಗಡೆ, ಕೃಷ್ಣಾ ಮೇಲ್ದಂಡೆ ಪ್ರಾಜೆಕ್ಟ್ ನೋಟಿಫಿಕೇಶನ್, ಕಳಸಾ ಬಂಡೂರಿ ಯೋಜನೆಗೆ ಅರಣ್ಯ ಇಲಾಖೆಯಿಂದ ಎನ್ಒಸಿ ಕ್ಲಿಯರೆನ್ಸ್ ಕೇಳಿ ಮನವಿ ಪತ್ರ ಸಲ್ಲಿಸಿದ್ದಾರೆ.
ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಸಂಘರ್ಷ ಮುಂದುವರೆದಿದೆ. ಇರಾನ್ಗೆ ಅಮೆರಿಕ ಮತ್ತೆ 2 ಕಂಡೀಷನ್ಸ್ ಹಾಕಿದೆ. ಹಾರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಬೇಕು, ಅಮೆರಿಕ ಹೇಳುವ ಎಲ್ಲ ಕಂಡೀಷನ್ಸ್ ಒಪ್ಪಬೇಕು ಅಂತ ಇರಾನ್ಗೆ ಟ್ರಂಪ್ ಹೇಳಿದ್ದಾರೆ. ಆದರೆ ಟ್ರಂಪ್ ಕಂಡೀಷನ್ಸ್ಗೆ ಇರಾನ್ ಅಸಮ್ಮತಿ ಸೂಚಿಸಿದೆ. ಶೀಘ್ರದಲ್ಲೇ ಪಾಕಿಸ್ತಾನದಲ್ಲಿ 2ನೇ ಸುತ್ತಿನ ಸಂಧಾನ ಮಾತುಕತೆ ನಡೆಯುವ ಸಾಧ್ಯತೆಯೂ ಇದೆ. ಅಮೆರಿಕ ಒತ್ತಡಕ್ಕೆ ಮಣಿದು ಇರಾನ್ ಸಂಧಾನ ಸಭೆಯಲ್ಲಿ ಭಾಗಿಯಾಗುತ್ತಾ ಕಾದ್ ನೋಡಬೇಕಿದೆ. ಯುದ್ಧದ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಕದನ ವಿರಾಮ ಬಳಿಕ ಮೊದಲ ಬಾರಿಗೆ ಮೋದಿ ಜೊತೆ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಕುರಿತು ಸುಮಾರು 40 ನಿಮಿಷ ಕಾಲ ಚರ್ಚೆ ಮಾಡಿರುವುದಾಗಿ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಯುದ್ಧದ ಪರಿಣಾಮ ಹಾರ್ಮುಜ್ ಜಲಸಂಧಿಯ ಸುರಕ್ಷತೆ, ಇಂಧನ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರದ ಕುರಿತು ಸಮಾಲೋಚನೆ ಮಾಡಿದ್ದಾರೆ. ಅಲ್ಲದೆ ಭಾರತ ಅಮೆರಿಕ ಸಂಬಂಧ ಬಲಪಡಿಸುವ ಬಗ್ಗೆಯೂ ಚರ್ಚೆ ಮಾಡಿರುವುದಾಗಿ ಮೋದಿ ಬರೆದುಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದಿಂದ ಭಾರತದ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ ಬೀರಿದೆ. ಹುಬ್ಬಳ್ಳಿಯಲ್ಲಿ ಈರುಳ್ಳಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಯುದ್ಧದಿಂದ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಹೋಟೆಲ್ಗಳಿಂದ ಈರುಳ್ಳಿ ಹೆಚ್ಚು ಖರೀದಿ ಆಗ್ತಾ ಇಲ್ಲ, ಹೊರ ದೇಶಗಳಿಗೂ ರಫ್ತಾಗ್ತಾ ಇಲ್ಲ. ಕ್ವಿಂಟಲ್ ಈರುಳ್ಳಿ 150ರಿಂದ 1000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಯುದ್ಧದ ಕಾರಣದಿಂದ ಸಮಸ್ಯೆ ಆಗಿದೆ. ಹಾಕಿದ ಬಂಡವಾಳವೂ ಸಿಗ್ತಾ ಇಲ್ಲ ಅಂತ ರೈತರು ತಮ್ಮ ಅಳಲು ಹೊತ್ತಿಕೊಂಡಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾನೆ ಇದ್ದಾರೆ. ಚನ್ನಪಟ್ಟಣ ನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತಿವೆ. ಆಟೋ ಗ್ಯಾಸ್ ತುಂಬಿಸಿಕೊಳ್ಳಲು ರಾಮನಗರ, ಕನಕಪುರ, ಮದ್ದೂರಿಂದಲೂ ಆಟೋಗಳು ಬಂದಿವೆ. ಆಟೋ ಗ್ಯಾಸ್ ಸಿಗದೆ ಸಂಸಾರ ನಡೆಸೋಕೆ ಕಷ್ಟ ಆಗ್ತಾ ಇದೆ ಅಂತ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿ ನೋಡೋಣ. ತೆಂಗಿನ ಮರದ ಪೊಟರೆಯೊಳಗೆ ಅವಿತುಕೊಂಡಿದ್ದ ಬೃಹತ್ ನಾಗರಹಾವನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಭಾವಿಕೇರಿಯಲ್ಲಿ ಈ ಘಟನೆ ನಡೆದಿದೆ. ಸೀಳು ಬಿಟ್ಟ ತೆಂಗಿನ ಮರದೊಳಗೆ ಅವಿತುಕೊಂಡು ಹೆಡೆ ಬಿಚ್ಚಿ ಬುಸುಗುಡ್ತಾ ಇದ್ದ ನಾಗರಹಾವನ್ನ ನೋಡಿ ತೋಟದ ಮಾಲೀಕರು ಶಾಕ್ ಆಗಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಹಾವು ಹಿಡಿಯುವ ಗಗನ್ ನಾಯಕ್ ನಾಗರಹಾವನ್ನ ರಕ್ಷಣೆ ಮಾಡಿದ್ದಾರೆ. ಇಲ್ಲ, ಇಲ್ಲಿ ಹೋಗ್ಬೇಕಾದ್ರೆ ಸಿಗುದಿಲ್ಲ. ಹೊರಗೆ ಇರ್ತದ ಯಾರು ಬರ್ತೀರಿ? ಗಾಯ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿಗೆ ಜನ ಬೆಚ್ಚಿಬಿದ್ದಿದ್ದಾರೆ. ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದಲ್ಲಿ ಮನೆಯ ಬಳಿಗೆ ಒಂಟಿ ಸಲಗ ಓಡಾಡಿದೆ. ಮಲೆಯ ಮಾರುತ, ದೇವನಗೂಲ್ ಗುಡ್ಡ, ಕೊಟ್ಟಿಗೆಹಾರ ಸುತ್ತಮುತ್ತ ಕಾಡಾನೆ ಓಡಾಡಿದ್ದು ಕಾಫಿ, ಮೆಣಸು, ಬಾಳೆ ಬೆಳೆ ನಾಶ ಮಾಡಿದೆ. ಕಾಡಾನೆಯನ್ನ ಹಿಡಿಯುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಬಿಸಿ ಗಾಳಿ ಎಚ್ಚರಿಕೆ ನೀಡಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಧಾರವಾಡ, ಉತ್ತರ ಕನ್ನಡ ಸೇರಿ 12 ಜಿಲ್ಲೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಬಿಸಿ ಗಾಳಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಕಲಬುರಗಿಯಲ್ಲಿ 42 ಡಿಗ್ರಿ ತಾಪಮಾನ ದಾಖಲಾಗಿದೆ. ಬೆಂಗಳೂರಲ್ಲಿ 38 ಡಿಗ್ರಿಗೆ ತಾಪಮಾನ ಏರಿಕೆ ಆಗುವ ಸಾಧ್ಯತೆ ಇದೆ. ನಾಳೆಯಿಂದ ಬೆಂಗಳೂರಲ್ಲಿ ಜನಗಣತಿ ಆರಂಭ ಆಗಲಿದೆ. ಸ್ವಯಂ ಗಣತಿ ಇಂದಿಗೆ ಮುಕ್ತಾಯ ಆಗಿದ್ದು ನಿರೀಕ್ಷೆ ಮಟ್ಟದಲ್ಲಿ ಸ್ವಯಂ ಗಣತಿಗೆ ಬೆಂಬಲ ಸಿಕ್ಕಿಲ್ಲ. ಬೆಂಗಳೂರಲ್ಲಿ 0.93% ಮಾತ್ರ ಸ್ವಯಂ ಗಣತಿ ದಾಖಲಾಗಿದೆ. ನಾಳೆಯಿಂದ ಮನೆ ಮನೆಗೆ ಭೇಟಿ ನೀಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಯೋಜನೆ ಮಾಡಿರುವ ಸಿಬ್ಬಂದಿ ಗಣತಿ ಮಾಡಲಿದ್ದಾರೆ. ಜಾತಿ ಸಮೀಕ್ಷೆಗೆ 17,000 ಸಿಬ್ಬಂದಿ ನೇಮಕ ಆಗಿದೆ. ಇನ್ನು ಜನಗಣತಿಗೆ 19,000ಕ್ಕೂ ಅಧಿಕ ಸಿಬ್ಬಂದಿ ಬಳಕೆ ಆಗುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ 32 ಲಕ್ಷ ಮನೆಗಳಿಗೆ ಭೇಟಿ ನೀಡುವ ಗುರಿ ಇದೆ. ಜಿಬಿಎ ಹೊಸ ರೂಲ್ಸ್ಗೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಕಂಗಾಲಾಗಿದ್ದಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿಸಬೇಕಾದ್ರೆ ಕಸದ ಲೆಕ್ಕ ಕೊಡಬೇಕಂತೆ. ಮನೆಯ ಕಸದ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ಟ್ಯಾಕ್ಸ್ ಪಾವತಿ ಮಾಡೋಕ್ಕಾಗಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ 100 ಕೆಜಿ ಮೇಲೆ ಕಸ ಸಂಗ್ರಹ ಆದ್ರೆ ಜಿಬಿಎ ನೋಡಿಕೊಳ್ಳಲ್ಲ. ಖಾಸಗಿ ಅವರ ಮೂಲಕ ಕಸದ ವಿಲೇವಾರಿ ಮಾಡಿಸಲಾಗ್ತಾ ಇದೆ. ಆದ್ರೀಗ ಪ್ರತಿಯೊಬ್ಬ ಫ್ಲಾಟ್ ನಿವಾಸಿಯು ಟ್ಯಾಕ್ಸ್ ಕಟ್ಟುವಾಗ ಎಷ್ಟು ಕಸ ವಿಲೇವಾರಿ ಅಂತ ಆನ್ಲೈನ್ನಲ್ಲಿ ಲೆಕ್ಕ ಕೊಡಬೇಕು. ಒಣ ಕಸ ಎಷ್ಟು, ಹಸಿ ಕಸ ಎಷ್ಟು ಅಂತ ಲೆಕ್ಕ ಕೊಡಬೇಕು. ಈ ಲೆಕ್ಕ ಕೊಟ್ಟರೆ ಮಾತ್ರ ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿ ಮಾಡಲು ಸಾಧ್ಯ. ಹಾಗಾಗಿ ಜಿಬಿಎ ಹೊಸ ನಿಯಮದಿಂದ ಅಪಾರ್ಟ್ಮೆಂಟ್ ನಿವಾಸಿಗಳು ಕಂಗಾಲಾಗಿದ್ದಾರೆ.
ಅವಧಿಗೂ ಮೊದಲೇ ರಾಜ್ಯದ ಖಾಸಗಿ ಕಾಲೇಜುಗಳಲ್ಲಿ ಸೆಕೆಂಡ್ ಪಿಯುಸಿ ತರಗತಿಗಳು ಆರಂಭ ಆಗಿದೆ. ಬೇಸಿಗೆ ರಜೆಯಲ್ಲಿ ತರಗತಿ ನಡೆಸುವ ಹಾಗಿಲ್ಲ ಅನ್ನೋ ಶಿಕ್ಷಣ ಇಲಾಖೆಯ ನಿಯಮ ಇದ್ರೂ ಇದನ್ನು ಉಲ್ಲಂಘಿಸಿ ಸೆಕೆಂಡ್ ಪಿಯುಸಿ ತರಗತಿಗಳನ್ನು ಆರಂಭಿಸಲಾಗಿದೆ. ಬೆಂಗಳೂರಿನ ಕೆಲ ಕಾಲೇಜುಗಳಲ್ಲಿ ಪ್ರಥಮ ಪಿಯುಸಿ ಪಾಸ್ ಆದ ಮಕ್ಕಳಿಗೆ ಸೆಕೆಂಡ್ ಪಿಯುಸಿ ತರಗತಿ ಶುರುವಾಗಿದೆ. ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿ ಸಂಘಟನೆ ಮೂಲಕ ತರಗತಿ ಬಂದ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ವಾಟ್ಸಪ್ ಗ್ರೂಪಲ್ಲಿ ಅವರು 20 ಸೆಕೆಂಡ್ ತನಕ ಹಾಲಿಡೇ ಅಂತ ಹಾಕ್ತಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ 76ನೇ ಜನ್ಮ ದಿನೋತ್ಸವ ಹಿನ್ನೆಲೆಯಲ್ಲಿ ತುಮಕೂರಿನ ಮಧುಗಿರಿಯಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಮಧುಗಿರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆ. ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಾಟ್ನಾದಲ್ಲಿರುವ ಲೋಕಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಿತು. ಸಿಎಂ ಸಾಮ್ರಾಟ್ ಚೌಧರಿ ಜೊತೆ ಉಪಮುಖ್ಯಮಂತ್ರಿಗಳಾಗಿ ವಿಜಯ್ ಕುಮಾರ್ ಚೌಧರಿ ಹಾಗೂ ವಿಜೇಂದ್ರ ಪ್ರಸಾದ್ ಯಾದವ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೇರಳದ ಶಬರಿಮಲೆ ದೇವಸ್ಥಾನವನ್ನ ಭಕ್ತರ ದರ್ಶನಕ್ಕೆ ತೆರೆಯಲಾಗಿದೆ. ವಿಶುಕಣಿ ದರ್ಶನಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ. ನೂಕುನುಗ್ಗಲಲ್ಲಿ ಭಕ್ತರು ದರ್ಶನ ಮಾಡುತ್ತಿದ್ದಾರೆ. ಇಂದು ಆರ್ಸಿಬಿ ಹಾಗೂ ಲಕ್ನೋ ವಿರುದ್ಧ ಐಪಿಎಲ್ ಪಂದ್ಯಾವಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಹೀಗಾಗಿ ಸ್ಟೇಡಿಯಂ ಬಳಿ ಪೊಲೀಸರ ಭದ್ರತೆ ಒದಗಿಸಲಾಗಿದೆ. ಈಗಾಗಲೇ ಭದ್ರತೆಗಾಗಿ 2,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಬ್ಲಾಕ್ ಟಿಕೆಟ್ ಮಾರುವವರ ವಿರುದ್ಧ ಕಾರ್ಯಾಚರಣೆ ಮಾಡಲು 7 ತಂಡಗಳ ನಿಯೋಜನೆ ಮಾಡಲಾಗಿದೆ.